ಪಾಕಿಸ್ತಾನದಲ್ಲಿ ಮತ್ತೆ ನಡುಗಿದ ಭೂಮಿ. ರಿಕ್ಟರ್ ಮಾಪಕದಲ್ಲಿ 4.6ರಷ್ಟು ತೀವ್ರತೆ ದಾಖಲು. ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಕೇಂದ್ರಬಿಂದು. ಇಂದು ಬೆಳ್ಳಂಬೆಳಿಗ್ಗೆ ಭಾರತದ ನೆರೆಯ ದೇಶವೊಂದು ಗಡಗಡ ನಡುಗಿದೆ. ನಿದ್ದೆಯಲ್ಲಿ ಮಲಗಿದ್ದವರು ಕೂಡ ಎದ್ನೋ ಬಿದ್ನೋ ಅಂತ ಹೊರಗೆ ಓಡೋಡಿ ಬಂದಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಮಧ್ಯಸ್ಥಿಕೆಗೆ ಮುಂದಾಗಿರುವ ಪಾಕಿಸ್ತಾನದಲ್ಲಿ ಗುರುವಾರ ಬೆಳಿಗ್ಗೆ ಮತ್ತೊಮ್ಮೆ ಭೂಮಿ ನಡುಗಿದೆ. ರಿಕ್ಟರ್ ಮಾಪಕದಲ್ಲಿ 4.6ರಷ್ಟು ತೀವ್ರತೆ ದಾಖಲಾಗಿದೆ. ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರದ ಪ್ರಕಾರ ಭೂಕಂಪ ಸ್ಥಳೀಯ ಸಮಯಕ್ಕೆ 5:56ಕ್ಕೆ ಸಂಭವಿಸಿದೆ. ಸದ್ಯ ಇಲ್ಲಿಯವರೆಗೆ ಯಾವುದೇ ಸಾವು ನೋವು ಅಥವಾ ಆಸ್ತಿ ಹಾನಿಯು ವರದಿಗಳಾಗಿಲ್ಲ. ಭೂಕಂಪನದ ಕೇಂದ್ರ ಬಿಂದು ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ 30.387 ಉತ್ತರ ಅಕ್ಷಾಂಶ ಮತ್ತು 69.612 ಪೂರ್ವ ರೇಖಾಂಶದಲ್ಲಿತ್ತು. ಭೂಕಂಪವು ಸುಮಾರು 92 ಕಿಲೋಮೀಟರ್ ಆಳದಲ್ಲಿತ್ತು. ಭೂಕಂಪ ತಜ್ಞರ ಪ್ರಕಾರ 92 ಕಿಲೋಮೀಟರ್ ಆಳವು ತುಂಬಾ ಗಣನೀಯವಾದುದು. ಆಳವಾದ ಭೂಕಂಪಗಳಲ್ಲಿ ಅಲೆಗಳು ಮೇಲ್ಮೈಗೆ ಬಂದಾಗ ಅವುಗಳ ಶಕ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ಕಂಪನ ಅನುಭವವಾದರೂ ಕಟ್ಟಡಗಳಿಗೆ ಗಮನಾರ್ಹ ಹಾನಿಯಾಗುವ ಸಾಧ್ಯತೆ ತುಂಬಾ ಕಡಿಮೆ. ಇದೇ ಕಾರಣಕ್ಕೆ ಇಲ್ಲಿಯವರೆಗೆ ಯಾವುದೇ ಹಾನಿ ಅಥವಾ ಗಾಯಗಳ ವರದಿಯಾಗಿಲ್ಲ. ಇನ್ನು ಭೂಕಂಪ ಬಲೂಚಿಸ್ತಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನಿವಾಸಿಗಳನ್ನ ಭಯಭೀತಗೊಳಿಸಿದೆ. ಅನೇಕರು ಹಾಸಿಗೆಯಲ್ಲಿ ಮಲಗಿದ್ದಾಗ ತಮ್ಮ ಹಾಸಿಗೆ ಇದ್ದಕ್ಕಿದ್ದಂತೆ ಅಲುಗಾಡಲು ಪ್ರಾರಂಭಿಸಿದ ಅನುಭವ ಆಗಿ ಎದ್ದು ಓಡಿದ್ದಾರೆ. ಕೆಲವರು ಗೋಡೆಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಅಲುಗಾಡುತ್ತಿರುವುದನ್ನು ನೋಡಿ ತಕ್ಷಣ ಮನೆಗಳಿಂದ ಹೊರಗೆ ಓಡಿದ್ದಾರೆ. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶಗಳು ಭೂಕಂಪಕ್ಕೆ ಹೆಚ್ಚು ಒಳಗಾಗುತ್ತದೆ. 2026ರಲ್ಲಿ ಈ ಪ್ರದೇಶದಲ್ಲಿ ಹಲವು ಬಾರಿ ಕಡಿಮೆ ತೀವ್ರತೆಯ ಭೂಕಂಪಗಳು ಸಂಭವಿಸಿದೆ ಅಂತೆ. ಭಾರತದಲ್ಲೂ ಕೂಡ 2 ದಿನಗಳ ಹಿಂದೆಯಷ್ಟೇ ಭೂಕಂಪವಾಗಿತ್ತು. ಮಂಗಳವಾರ ಗುಜರಾತ್ನ ರಾಜ್ಕೋಟ್ನಲ್ಲಿ 3.2ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಆ ಭೂಕಂಪದ ಕೇಂದ್ರ ಬಿಂದು ರಾಜ್ಕೋಟ್ನಿಂದ ದಕ್ಷಿಣ ನೈಋತ್ಯಕ್ಕೆ ಸುಮಾರು 7 ಕಿಲೋಮೀಟರ್ ದೂರದಲ್ಲಿತ್ತು. ಆಳ 15 ಕಿಲೋಮೀಟರ್ ಆಗಿತ್ತು.